ಬಲಿ. ಅತಿ ವೇಗ ಚಾಲನೆ ಅಡ್ಡ ಬಂದ ಗೂಳಿ. ಮಧ್ಯರಾತ್ರಿ ರಾಮನಹಳ್ಳಿ ಹೆದ್ದಾರಿಯಲ್ಲಿ ನಡೆದ ಘಟನೆ. ಗುದ್ದಿದ ರಭಸಕ್ಕೆ ತೀವ್ರ ರಕ್ತಸ್ರಾವದಿಂದ ಗೂಳಿ ಸ್ಥಳದಲ್ಲಿಯೇ ಸಾವು. ಇನ್ನೊಂದು ಗೂಳಿಗೆ ತೀವ್ರತರ ಪೆಟ್ಟು. ನಿಯಂತ್ರಣ ತಪ್ಪಿ ಪಾದಚಾರಿ ಮಾರ್ಗಕ್ಕೆ ಡಿಕ್ಕಿ ಹೊಡೆದು ನಿಂತ ಕಾರು. ಸ್ವಲ್ಪದರಲ್ಲೇ ವಿದ್ಯುತ್ ಕಂಬಕ್ಕೆ ಗುದ್ದುವುದು ತಪ್ಪಿ ಕಾರು ಸವಾರರು ಪ್ರಾಣಾಪಾಯದಿಂದ ಪಾರು. ಹೆದ್ದಾರಿಯಾದರೂ ಒಂದೇ ಒಂದು ಬೀದಿ ದೀಪವಿಲ್ಲದೆ ದಿನಂಪ್ರತಿ ಪರದಾಡುತ್ತಿರುವ ವಾಹನ ಸವಾರರು. ಬೀದಿ ದೀಪ, ಕ್ಯಾಮೆರಾ ಹಾಗೂ ಅಂಪ್ಗಳನ್ನು ಕೂಡಲೇ ಅಳವಡಿಸುವಂತೆ ಗ್ರಾಮಸ್ಥರ ಒತ್ತಾಯ. ಸುಮಾರು ರಾತ್ರಿ 12:10 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೂರಿಸಂ ರೋಡ್ನಲ್ಲಿ ಇರ್ತಕ್ಕಂಥ ಚಿಕ್ಕಮಗಳೂರಿನ ಡೆಸ್ಟರ್ ಕಾರು ಹಾಗೂ ಆ ಕಾರಿನಲ್ಲಿ 3 ಜನ, ಒಂದು ಲೇಡೀಸು ಹಾಗೂ 2 ಜನ ಜೆಂಟ್ಸ್ ಇದ್ದು ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಿಕೊಂಡು ಮಲ್ಲೇನಹಳ್ಳಿ ಕಡೆಯಿಂದ ಬರ್ತಾ ಇರ್ತಕ್ಕಂಥ ರೋಡ್ನಲ್ಲಿ ರಾಮನಹಳ್ಳಿ ಹತ್ರ 2 ಬಸ್ಸುಗಳಿಗೆ ಗುದ್ದಿರ್ತಾರೆ. ಒಂದು ಕಪ್ಪು ಬಸ್ಸು ಸ್ಥಳದಲ್ಲಿ ಸ್ಪಾಟ್ ಆಗಿರುತ್ತದೆ. ಇದನ್ನು ಸಾರ್ವಜನಿಕರು ರಾತ್ರಿ ಒಂದು ಸೌಂಡ್ ಬಂದಾಗ ಎಲ್ಲ ಈ ಗ್ರಾಮದವರು ಎದ್ದು ರಕ್ಷಣಾ ಇಲಾಖೆಯು ಸಹ ಕೂಡ ಎಲ್ಲ ರೀತಿ ವರದಿಯನ್ನು ಮಾಡಿಕೊಂಡು ಆ ಕಾರನ್ನು ತಗೊಂಡು ಸ್ಟೇಷನ್ನಲ್ಲಿ ಇಟ್ಟಿರ್ತಾರೆ. ಅದೇ ರೀತಿ ಮುನ್ಸಿಪಲ್ನವರು ಸಹ ಕೂಡ ಇಲ್ಲಿ ಬಂದು ಸ್ಪಂದಿಸಿ ಬಸ್ಸನ್ನು ತಗೊಂಡುಕೊಂಡು ಹೋಗಿ ಅದನ್ನು ಅಂತಿಮ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅವರಿಗೂ ಸಹ ಕೂಡ ನನ್ನ ಧನ್ಯವಾದಗಳು. ಮುಂದೆ ಈ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಹಲವು ಬಾರಿ ಅರ್ಜಿಗಳನ್ನು ಸಹ ಕೂಡ ನಾವು ಇಲ್ಲಿ ರಾಮನಹಳ್ಳಿಯಲ್ಲಿ ಕೊಟ್ಟಿರ್ತಾರೆ. ಇದಕ್ಕೆ ಸಹ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದಿಲ್ಲ. ಮುಂದೆ 15 ದಿವಸದೊಳಗಡೆ ಇಲ್ಲಿ ನಮಗೆ ತಾತ್ಕಾಲಿಕವಾಗಿ ಒಂದು ಹಂಪನ್ನು ಹಾಕಿಕೊಡಿಸಲಿಲ್ಲ ಅಂದರೆ ನಾವು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಆ ಚಳುವಳಿಯನ್ನು ನಾವು ಮಾಡ್ತೀವಿ ಅಂತೇಳಿ ನಾವು ನಿರ್ಣಾಯಕವಾಗಿ ಸಾರ್ವಜನಿಕರು ಇಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ರಾತ್ರಿ ಸ್ಥಳೀಯರ ಒಂದು ವರದಿ ಪ್ರಕಾರ ರಾತ್ರಿ 12:45 ಒಂದು ಶಬ್ದ ಕೇಳಿತು ಅಂತ ಹೇಳಿದ್ರು. ಸ್ಥಳೀಯರು ಬಂದು ನೋಡಿದರೆ ಏನು ಮಾತಾಡಿದ್ದಾರೆ ಮಹೇಶ್ ಅವರು, ಆ ರೀತಿಯ ಇಲ್ಲಿ ಒಂದು ದುರ್ಘಟನೆ ನಡೆದಿದೆ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 2-3 ವರ್ಷದಿಂದ ಈ ರಸ್ತೆ ರಿಪೇರಿ ಆಗ್ಬೇಕಾದ್ರಿಂದಲೂ ಇಲ್ಲಿ ಮನವಿ ಕೊಡ್ತಾನೆ ಇದೀವಿ, ಕೇಳ್ತಾ ಇದ್ದೀವಿ. ಇಲ್ಲಿ ವಿಜಯ್ ಕುಮಾರ್ ಅವರು, ನಟರಾಜ್ ಅವರು, ಸ್ಥಳೀಯ ಮುಖಂಡರು, ನಾರಾಯಣರವರು ಎಲ್ಲ ಪೊಲೀಸ್ ಕ್ವಾರ್ಟರ್ಸ್. ಯಾಕೆಂದ್ರೆ ಮುಖ್ಯವಾಗಿ ಇಲ್ಲಿ ಒಂದು ಶುದ್ಧಗಂಗಾ ನೀರಿನ ಘಟಕ ಆಗಿದೆ. ಇಲ್ಲಿಂದ ಹಿಡಿದು ಇಲ್ಲಿ ಗುಡ್ ಮಾರ್ನಿಂಗ್ ತನಕ ಮುಖ್ಯ ರಸ್ತೆ ದಾಟಬೇಕು. ಈ ರಸ್ತೆ ದಾಟಬೇಕಾದ್ರೆ ಹೆಚ್ಚು ಅಪಘಾತ ಆಗ್ತಾಯಿದೆ. ಅಪಘಾತ ಆಗ್ತಾ ಇರೋದು ಅಂತೇಳಿ ಹಲವು ಸತಿ ಮನವಿ ಕೊಟ್ಟರು, ಯಾವುದೇ ಸ್ಪಂದಿಸ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ ಅಂತ ಆದಮೇಲೆ ಇವತ್ತು ಹೊರಗಿಡಿಂದ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಅದು ಅಲ್ಲದೆ ರಸ್ತೆಯ ವ್ಯವಸ್ಥೆ ಈಗ ಇತ್ತೀಚಿನ ದಿನಗಳಲ್ಲಿ ದುರಸ್ತಿ ಆಗಿರೋದ್ರಿಂದ, ದುರಸ್ತಿ ಆದ ನಂತರ ನಗರ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಹಂಪುಗಳ ವ್ಯವಸ್ಥೆ ಇರೋದಿಲ್ಲ. ಒಂದು ಕಡೆಯಲ್ಲಿ ಕೇವಲ ಅಲ್ಲಲ್ಲಿ ನಗರ ಟ್ರಾಫಿಕ್ ಠಾಣೆಯವರು ಕೇವಲ ಬರ್ತಕ್ಕಂಥ ವೆಹಿಕಲ್ಗಳಿಗೆ
ಏನು ಫೈನ್ಗಳನ್ನು ಹಾಕ್ಕೊಂಡು ಅವ್ರನ್ನ ಚೆಕ್ ಮಾಡ್ತಾರೆ ಬಿಟ್ಟರೆ ಇಲ್ಲಿರ್ತಕ್ಕಂಥ ದುಸ್ಥಿತಿಯನ್ನು ಏನು ಜಿಲ್ಲಾಡಳಿತದ ಗಮನಕ್ಕೆ ತರೋದ್ರಲ್ಲಿ ವಿಫಲರಾಗಿದ್ದಾರೆ. ಅವ್ರಿಗೂ ಹೊಣೆ ಇದೆ, ಹೊಣೆಗಾರಿಕೆ ಇದೆ. ಪೊಲೀಸ್ ಇಲಾಖೆಯವರು ಎಲ್ಲೆಲ್ಲಿ ಹಂಪ್ ಬೇಕು, ಎಲ್ಲೆಲ್ಲಿ ಲೈಟ್ ಬೇಕು, ಏನೇನು ವ್ಯವಸ್ಥೆ ಆಗಬೇಕು ಅಂತ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಅವರು ಮಾರ್ಗದರ್ಶನ ನೀಡಬೇಕು. ಹಾಗಿಂದಾಗೆ ಮಾಡಲಿಲ್ಲ ಅಂದರೆ ಇಲಾಖೆಯಿಂದ ನೋಟಿಸ್ ಆದರೂ ಕೊಡ್ತಕ್ಕಂಥ ವ್ಯವಸ್ಥೆನೂ ಇರೋದನ್ನು ಬಳಸ್ಕೊಂಡು ಅವ್ರು ಮಾಡಬೇಕು. ಬಟ್ ಅದು ಮಾಡದೇ ಇರೋದ್ರಿಂದ ಈಗೇನಾಗಿದೆ ಅಂದರೆ ನಗರದಲ್ಲಿ ಹಲವಾರು ಅಪಘಾತಗಳು ಆಗ್ತಾಯಿದೆ. ಅದರಲ್ಲೂ ಈಗ ನಮಗೆ ಹೈವೇ ರೋಡಲ್ಲಿ ಹಂಪ್ ಹಾಕಲ್ಲ ಅಂತಕ್ಕಂಥ ವಿಚಾರವನ್ನು ಕೆಲವರು ಹೇಳ್ತಾರೆ. ಈಗಾಗಲೇ ಡೈರಿ ಸರ್ಕಲ್, ಹಾಸನ್ ಡೈರಿ ಸರ್ಕಲಿಂದ ಬಂದರೆ ನೀವು ಮಾಡಿರ್ತಕ್ಕಂಥ ಬೈಪಾಸ್ ರೋಡ್ ಏನು ಚಿಕ್ಕಮಗಳೂರಿಗೆ ಬರ್ತದೆ, ಅಲ್ಲಲ್ಲಿ ಹಂಪ್ ಇದೆ, ಅದು ಹೈವೇ ತಾನೇ, ಅಲ್ಲಿರಬೇಕಾದ ಅದೇ ರೀತಿಯಲ್ಲಿ ನಮ್ಮ ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಹೆಚ್ಚಿನ ಜನಸಂಧಾನ ಇರ್ತಕ್ಕಂಥ ಜಾಗದಲ್ಲಿ ಹಂಪನ್ನು ಹಾಕ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಸೂಕ್ತ ಕ್ರಮ ವಹಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಬೆಳಗಿನ ಜಾವ ಸುಮಾರು 3 ರಿಂದ 4 ಗಂಟೆಗೆ ನಾಗರಿಕರು ವಾಯು ವಿಹಾರಕ್ಕೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಈ ಎದುರಿಂದ ಬರ್ತಕ್ಕಂಥ ಕೆಲವರಿಗೆ ಕಾಣೋದಿಲ್ಲ ವೆಹಿಕಲ್ಗಳು, ಆಪೋಸಿಟ್ ಲೈಟ್ ಬಂದರೆ. ಅದರಿಂದ ನಗರ ವ್ಯಾಪ್ತಿಯಲ್ಲಿ ಎಲ್ಲ ಭಾಗದಲ್ಲೂ ಏನು ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ. ಸರ್, ಈಗ ಡಬಲ್ ರೋಡ್ ಆಗಿದೆ, ಆಮೇಲೆ ಪ್ರವಾಸಿಗರು ಶನಿವಾರ ಭಾನುವಾರ ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಪ್ರವಾಸಿಗರು ಅತಿ ವೇಗದಿಂದ ಚಲಾಯಿಸ್ತಾರೆ ಅನ್ನೋದು ಒಂದು ಕಾರಣ. ನೋಡಿ, ಪ್ರವಾಸಿಗರು ಅವರು ಹೊರಗಡೆಯಿಂದ ಬರ್ತಕ್ಕಂಥವ್ರು ಬೆಂಗಳೂರು ಮೈಸೂರಲ್ಲಿ ಚಾಲನೆ ಮಾಡಿದವರು ಅವರು ಅದೇ ಇದರಲ್ಲಿ ಪ್ರವೃತ್ತಿಯಲ್ಲಿ ಬರ್ತಾರೆ. ನಾವು ಅಷ್ಟೇ, ಬೇರೆ ಊರಿಗೆ ನಾವು ನೋಡಿದಾಗ ಅವ್ರನ್ನ ಅತಿ ಬೇಗ ಅಂತೀವಿ. ನಾವು ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ಬೇಕಾದ್ರೆ ಬೇರೆ ಊರಲ್ಲಿ ಫಾಸ್ಟಾಗೆ ಹೋಗ್ತಾ ಇರ್ತೀವಿ. ನಮ್ಮನ್ನು ನೋಡಿದವರು ಅವ್ರು ಹೇಳ್ತಾರೆ. ಅದು ಒಂದು ಇದ್ರೂ ಅದಕ್ಕೆ ಹಂಪುಗಳನ್ನು ಅಲ್ಲಲ್ಲಿ ಹಾಕಿದ್ರೆ ಅವರ ಸ್ವಜಾಗೃತಿ ತಗೊಳ್ತಾರೆ. ಹಂಪನ್ನು ಒಂದು ಕಡೆ ಆರಿಸಿದ ತಕ್ಷಣ ಮುಂದೆ ಇರ್ತದೆ. ಅಲ್ಲಲ್ಲಿ ಹಂಪು ಹಾಕಿದೀವಿ ಅಂತ ಫಲಕ ಹಾಕಬೇಕು, ಕೇವಲ ಹಂಪು ಹಾಕಿ ನಿಲ್ಲಿಸೋದಲ್ಲ. ಅಲ್ಲಂಪುರದಲ್ಲಿ ನೋಡಿದ್ರೆ ಬರೀ ಹಂಪು ಹಾಕಿ ನಿಲ್ಲಿಸಿದ್ದಾರೆ, ಅಲ್ಲಿ ಯಾವುದೇ ರೀತಿ ಬೋರ್ಡ್ ಹಾಕಿಲ್ಲ. ಬಂದವರು ಕತ್ಲಲ್ಲಿ ಡೈರೆಕ್ಟ್ ಹಾಗೆ ಆರಿಸ್ಕೊಂಡು ಹೋಗ್ತಾರೆ. ಅದರಿಂದಲೂ ಇನ್ನೊಂದು ರೀತಿ ಅನಾಹುತ ಆಗುತ್ತೆ. ಹಾಗಾಗಿ ಹಂಪುಗಳನ್ನು ಹಾಕಬೇಕು, ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಬಿಟ್ಟರೆ ವಾಹನ ಸವಾರರ ಮೇಲೆ ನಾವು ದೂರೋದು ಸರಿಯಾಗಲ್ಲ. ರಾಮನಹಳ್ಳಿಲಿ ರಾತ್ರಿ 12 ಗಂಟೆಯಲ್ಲಿ ಪಾನಮತ್ತರಾಗಿ ವಾಹನವನ್ನು ಚಲಾಯಿಸಿಕೊಂಡು ಬಂದು 2 ಗೂಳಿಗಳಿಗೆ ಹೊಡೆದು ಒಂದು ಗೂಳಿ ಸ್ಥಳದಲ್ಲೇ ಸತ್ತೋಗಿದೆ. ಇದಕ್ಕೆ ಭಾಳ ಮುಖ್ಯ ಕಾರಣ ಅಂತೇಳಿ ಹೇಳಿದರೆ, ನಾವು ಹಲವಾರು ಬಾರಿ ಇಲ್ಲಿ ಹಂಪುಗಳನ್ನು ಹಾಕಿ ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಯವರು ಮನವಿಯನ್ನು ಕೊಟ್ಟಿದ್ವಿ. ಆದರೆ ಈ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ. ಹೈವೇಗೆ ಹೆದ್ದಾರಿಗಳಿಗೆ ಹೈವೇಗೆ ಹಾಕಂಗಿಲ್ಲ ಅಂತ ಹೇಳಿದರು. ಆದರೆ ನಾವು ಮನವಿ ಕೊಟ್ಟರೂ ಕೂಡ ಅವರು ಯಾವುದೇ ಗಮನ ಹರಿಸಲಿಲ್ಲ. ಈ ರೀತಿ ಹಲವಾರು ಅಪಘಾತಗಳಾದರೂ ಕೂಡ ಅವರು ಇಲ್ಲಿ ಒಂದು ಹಂಪನ್ನು ಅಳವಡಿಸ್ತಿರೋದು ಈ ಒಂದು ಅಪಘಾತಕ್ಕೆ ಕಾರಣ ಆಗಿದೆ. ಈ ಮತ್ತೆ ರಾತ್ರಿ ಟೈಮಲ್ಲಿ ಇಲ್ಲಿ ನಮಗೆ ಹೆದ್ದಾರಿಯಾಗಿ ಸುಮಾರು 2 ವರ್ಷಗಳಾಯಿತು. 2 ವರ್ಷಗಳಾದರೂ ಕೂಡ ಇಲ್ಲಿ ಏನು ಹೆದ್ದಾರಿಗೆ ಏನು ಸೂಚನಾ ಫಲಕಗಳು ಹಾಕಬೇಕು ಅದನ್ನು ಹಾಕಿಲ್ಲ. ಈ ಬಿಳಿ ಪಟ್ಟೆಗಳು ನೋಡಬೇಕಾಯ್ತು, ಅದನ್ನು ಹೊಡೆದಿಲ್ಲ. ಈ ಹೆದ್ದಾರಿ ಮಧ್ಯದಲ್ಲಿ ಸ್ಟ್ರೀಟ್ ಲೈಟ್ಗಳನ್ನು ಹಾಕ್ತೀವಿ ಅಂತ ಹೇಳಿದ್ರು, ಹಾಕಿಲ್ಲ ಇವತ್ತವರೆಗೂ. ಹಾಗಾಗಿ ರಾತ್ರಿ ಟೈಮಲ್ಲಿ ಅದು ಕಪ್ಪು ಇದೆ ಗೂಳಿ, ಆ ರಾತ್ರಿ ಲೈಟ್ ಬೆಳಕು ಇಲ್ಲ. ಅವರು ಕೂಡ ಪಾನ್ಮತ್ತರಾಗಿ ಬಂದಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಲೈಟ್ ಬೆಳಕಾರು ಇದ್ದಿದ್ರೆ ಅವ್ರು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ರೆ ಏನೋ. ಹಾಗಾಗಿ ಇದು ಈ ಅಪಘಾತಕ್ಕೆ ಮುಖ್ಯ ಕಾರಣ ಇಲ್ಲಿ ಹಂಪನ್ನ ಅಳವಡಿಸದಲೇ ಇರೋದು. ಇನ್ನೊಂದು ಎರಡನೇದಾಗಿ ಇಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಇಲ್ದಲೇ ಇರ್ತಕ್ಕಂಥದ್ದು. ಮತ್ತೆ ಹೆದ್ದಾರಿಗೆ ಏನು ನಿಯಮಗಳನ್ನು ಪಾಲಿಸಬೇಕು ಅದನ್ನು ಪಾಲಿಸ್ದಲೇ ಇರ್ತಕ್ಕಂಥದ್ದು. ಈ ಬಗ್ಗೆ ನಾವು ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ನಾವು ಪೊಲೀಸ್ ಇಲಾಖೆಯವರಿಗೆ ಮನವಿ ಕೊಟ್ಟರು ಕೂಡ ಇವರು ಯಾವುದೇ ರೀತಿ ಸ್ಪಂದಿಸಿಲ್ಲ. ಅಪಘಾತ ಸಂಖ್ಯೆ ತುಂಬ ಹೆಚ್ಚಾಗ್ತದೆ. ಅಂದರೆ ಈಗ ಪ್ರವಾಸಿಗರಾಗಿರ್ಬೋದು, ಅವರು ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡ್ತಾರೆ, ಜೊತೆಗೆ ಜವಾಬ್ದಾರಿ ಇಲ್ಲ. ಮತ್ತು ಜೊತೆಗೆ ವಿದ್ಯುತ್ಗಳು ತುಂಬ ತಿಂಗಳುಗಳಾಯಿತು. ಮೊದಲ ಸಭೆ ಕಂಪ್ಲೇಂಟ್ ಮಾಡಿದ್ವಿ, ಅವರು ರೆಸ್ಪಾನ್ಸ್ ಮಾಡ್ತಾರ. ಸ್ಥಳೀಯ ನಗರದ ಸದಸ್ಯರು ಸಹ ಯಾವುದೇ ಆಗಿಲ್ಲ. ತುಂಬ ಕಡೆ ಅನಾಹುತ ಆಗ್ತದೆ. ಹೆಚ್ಚಿನದಾಗಿ ಹೆವಿ ಸ್ಪೀಡಲ್ಲಿ ಇರ್ತಾರೆ. ಎಷ್ಟು ಬಾರಿ ಮನವಿ ಮಾಡಿದ್ರು ಅದಕ್ಕೆ ಸ್ಪಂದನೆ ಇಲ್ಲ. ಹಂಪಿಂಗ್ ಬಗ್ಗೆ ಅಂತಲೂ 5 ರಿಂದ 6 ಬಾರಿ ಕಂಪ್ಲೇಂಟ್ ಮಾಡ್ತೀವಿ. 10 ಸಾರಿ ಹೇಳಿದ್ರು ಮಾಡ್ತೀವಿ, ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಗಮನ ಕೊಡ್ತಾರೆ. ಪೊಲೀಸ್ಟು ವರ್ಷಾಧಿಕಾರಿ ಗಮನಕ್ಕೂ ತಂದಿದ್ದೀವಿ, ಪೊಲೀಸರ ಅಧ್ಯಕ್ಷರ ಗಮನಕ್ಕೂ ತಂದಿದ್ವಿ, ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ವಿ. ಬಟ್ ಸ್ಪಂದನೆ ಆಗ್ತಾಯಿಲ್ಲ. ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಕೂಡ ಪ್ರತಿ ಬಾರಿ ಇದನ್ನು ಉಗ್ರವಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೂ 2 ಬಾರಿ ಮಾಡಿದ್ವಿ, ಸ್ಪಂದನೆ ಇಲ್ಲ. ಜಿಲ್ಲಾಡಳಿತದಿಂದ ಯಾವುದೇ ಸ್ಪಂದನೆ ಇಲ್ಲ. ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಸಿಬ್ಬಂದಿಯಿಂದ ರಾಮನಹಳ್ಳಿಯ ರುದ್ರಭೂಮಿಯಲ್ಲಿ ಗೂಳಿಯ ಅಂತಿಮ ಸಂಸ್ಕಾರ.
ಬೀದಿಗೆ ಬಿಟ್ಟರೆ ಕ್ರಮ ತೆಗೆದುಕೊಳ್ಳುವುದಾಗಿ ನಗರಸಭೆಯಿಂದ ಎಚ್ಚರಿಕೆ. ಸಂಚಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು, 3 ಮಂದಿ ಪೊಲೀಸ್ ವಶಕ್ಕೆ.